2008ರ ಮಲೆಗಾಂವ್ ಬಾಂಬ್ ಸ್ಫೋಟ ಪ್ರಕರಣ ತೀರ್ಪು ಪ್ರಕಟ ಮಾಡಿದೆ ಎನ್ಐಎ ನ್ಯಾಯಾಲಯ. ಪ್ರಕರಣದಲ್ಲಿ ಪುರೋಹಿತ್ ಬಗ್ಗೆ ಯಾವುದೇ ಸಾಕ್ಷಿ ಇಲ್ಲ. ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಶ್ರೀಕಾಂತ್ ಪುರೋಹಿತ್ ಕಾಶ್ಮೀರದಿಂದ ಆರ್ಡಿಎಕ್ಸ್ ಖರೀದಿಯ ಬಗ್ಗೆ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ತೀರ್ಪನ್ನ ಪ್ರಕಟಿಸಿದೆ. ಸಾಧ್ವಿ ಪ್ರಾಗ್ಯಾ ಬೈಕ್ ಹೊಂದಿದ ಸಾಕ್ಷಿ ಇಲ್ಲ ಅಂತ ಎನ್ಐಎ ಕೋರ್ಟ್ ಹೇಳಿದೆ. ಕಾಶ್ಮೀರದಿಂದ ಆರ್ಡಿಎಕ್ಸ್ ಖರೀದಿಯ ಬಗ್ಗೆ ಯಾವುದೇ ಸಾಕ್ಷಿ ಇಲ್ಲ ಅಂತ ಎನ್ಐಎ ಕೋರ್ಟ್ ಈಗ ತೀರ್ಪನ್ನ ಪ್ರಕಟಿಸಿದೆ. ಸಾಧ್ವಿ ಪ್ರಾಗ್ಯಾ ಬೈಕ್ ಹೊಂದಿದ ಸಾಕ್ಷಿ ಇಲ್ಲ ಅಂತ ಎನ್ಐಎ ಕೋರ್ಟ್ ತಿಳಿಸಿದೆ. ಇದು 2008ರ ಮಲೆಗಾಂವ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಕೋರ್ಟ್ ಕೊಟ್ಟಿರೋ ಅಂತ ಮಹತ್ವದ ತೀರ್ಪನ್ನ ಪ್ರಕಟ ಮಾಡಿದೆ ಎನ್ಐಎ ನ್ಯಾಯಾಲಯ. ಪ್ರಕರಣದಲ್ಲಿ ಪುರೋಹಿತ್ ಬಗ್ಗೆ ಯಾವುದೇ ಸಾಕ್ಷಿ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಶ್ರೀಕಾಂತ್ ಪುರೋಹಿತ್ ಕಾಶ್ಮೀರದಿಂದ ಆರ್ಡಿಎಕ್ಸ್ ಖರೀದಿಯ ಬಗ್ಗೆ ಯಾವುದೇ ಒಂದೇ ಒಂದು ಸಾಕ್ಷಿ ಇಲ್ಲ ಅಂತ ಕೋರ್ಟ್ ತಿಳಿಸಿದೆ. ಸಾಧ್ವಿ ಪ್ರಾಗ್ಯಾ ಬೈಕ್ ಸಾಕ್ಷಿ ಕೂಡ ಹೊಂದಿರುವಂತ ಸಾಕ್ಷಿ ಇಲ್ಲ ಅಂತ ಎನ್ಐಎ ಕೋರ್ಟ್ ತಿಳಿಸಿದೆ. ಇದು ಎನ್ಐಎ ಕೋರ್ಟ್ ಕೊಟ್ಟಿರುವಂತ ಮಹತ್ವದ ತೀರ್ಪು. 2008ರ ಪ್ರಕರಣ ಇದು. 2008ರ ಮಲೆಗಾಂವ್ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ತೀರ್ಪನ್ನ ಪ್ರಕಟ ಮಾಡಿದೆ ಎನ್ಐಎ ನ್ಯಾಯಾಲಯ. ಪ್ರಕರಣದಲ್ಲಿ ಪುರೋಹಿತ್ ಬಗ್ಗೆ ಯಾವುದೇ ಸಾಕ್ಷಿ ಇಲ್ಲ. ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಶ್ರೀಕಾಂತ್ ಪುರೋಹಿತ್ ಅವರು ಕಾಶ್ಮೀರದಿಂದ ಆರ್ಡಿಎಕ್ಸ್ ಖರೀದಿಯ ಬಗ್ಗೆ ಕೂಡ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ. ಇನ್ನು ಸಾಧ್ವಿ ಪ್ರಾಗ್ಯಾ ಬೈಕ್ ಹೊಂದಿದ ಸಾಕ್ಷಿ ಕೂಡ ಇಲ್ಲ ಅಂತ ರಾಷ್ಟ್ರೀಯ ತನಿಖಾ ದಳ ಅದರ ನ್ಯಾಯಾಲಯ ಇವತ್ತು ತೀರ್ಪನ್ನ ಪ್ರಕಟ ಮಾಡಿದೆ. ಮಹತ್ವದ ತೀರ್ಪು. 2008ರ ಮಲೆಗಾಂವ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಕೋರ್ಟ್ ಕೊಟ್ಟಿರೋ ಅಂತ ಮಹತ್ವದ ತೀರ್ಪಿದು. ಇದರಲ್ಲಿ ಶ್ರೀಕಾಂತ್ ಪುರೋಹಿತ್ ಪಾತ್ರ ಏನೂ ಇಲ್ಲ, ಅವ್ರ ಬಗ್ಗೆ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ ಅಂತ ಹೇಳಿದೆ. ಆರ್ಡಿಎಕ್ಸ್ ಖರೀದಿ ಮಾಡಿದ್ರ ಬಗ್ಗೆನೂ ಕೂಡ ಸಾಕ್ಷಿ ಇಲ್ಲ ಅಂತ ಹೇಳಿದೆ. ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಶ್ರೀಕಾಂತ್ ಪುರೋಹಿತ್ ಅವರು ಕಾಶ್ಮೀರದಿಂದ ಆರ್ಡಿಎಕ್ಸ್ ಖರೀದಿ ಬಗ್ಗೆ ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳಿದೆ. ಸಾಧ್ವಿ ಪ್ರಾಗ್ಯಾಗೂ ಕೂಡ ಬೈಕ್ ಹೊಂದಿದ ಸಾಕ್ಷಿ ಇಲ್ಲ ಅಂತ ಕೋರ್ಟ್ ಹೇಳಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.